ಇವತ್ತಿನ ಈ ವಿಡಿಯೋದಲ್ಲಿ ಮದುವೆ ಶೈಲಿಯ ಚಿಕನ್ ಗ್ರೇವಿನ ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಕರಿನ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡ್ಕೋಣ. 1 ಟೀ ಸ್ಪೂನು ಸೋಂಪು, 1 ಟೀ ಸ್ಪೂನು ಧನಿಯಾ ಪೌಡ್ರು, 1.5 ಟೀ ಸ್ಪೂನು ಚಿಕನ್ ಮಸಾಲ, 6 ಲವಂಗ, 5 ಏಲಕ್ಕಿ, 1.5 ಟೀ ಸ್ಪೂನು ಖಾರ ಪೌಡ್ರು, 1.5 ಟೀ ಸ್ಪೂನು ಗೋಡಂಬಿ, 2 ಇಂಚು ಚಕ್ಕೆ, 3 ಕಡ್ಡಿಯಷ್ಟು ಕರಿಬೇವು, 1 ಟೀ ಸ್ಪೂನು ಉಪ್ಪು, 1 ಟೀ ಸ್ಪೂನು ಜೀರಿಗೆ, 1.5 ಟೀ ಸ್ಪೂನು ಅರಿಶಿಣ ಪೌಡ್ರು, 1/4 ಕಪ್ ಅಷ್ಟು ಪುದೀನ, 3 ಇಂಚಷ್ಟು ಶುಂಠಿ, 1/4 ಕಪ್ಪು ಅಡುಗೆ ಎಣ್ಣೆ, ಅರ್ಧ ಕೆಜಿ ಅಷ್ಟು ಚಿಕನ್ನು, 2 ದೊಡ್ಡ ಸೈಜಿನ ಈರುಳ್ಳಿ, 2 ದೊಡ್ಡ ಸೈಜಿನ ಟೊಮಾಟೊ, 1 ಇಡಿಯಷ್ಟು ಕೊತ್ತಂಬರಿ, 1 ಚಿಕ್ಕ ಸೈಜಿನ ಬೆಳ್ಳುಳ್ಳಿನ ಪೂರ್ತಿಯಾಗಿ ತಗೊಂಡಿರುವಂಥದ್ದು ಚಿಪ್ಪೆ ಸಮೇತ. ಕೇವಲ ಇಷ್ಟೆಲ್ಲ ಪದಾರ್ಥಗಳನ್ನ ನೋಡಿಕೊಂಡು ಸ್ಪೆಷಲ್ ಕರಿನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ಕೋಣ. ಸ್ಟವ್ ಮೇಲೆ ಒಂದು ಕಬ್ಬಿಣದ್ದು ಕಡಾಯಿನ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಇವಾಗ ಎಣ್ಣೆನ ಸೇರಿಸ್ಕೊಂಬೋಣ. ಹಾಕೊಂಡಿರುವಂಥ ಎಣ್ಣೆ ಈಗ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಈಗ ಇದಕ್ಕೆ ಚಕ್ಕೆ, ಲವಂಗ ಮತ್ತು ಏಲಕ್ಕಿನ ಸೇರಿಸ್ಕೊಂಬೋಣ. 1-2 ನಿಮಿಷ ಇದೇ ರೀತಿ ಫ್ರೈ ಆಗಲಿ. ಇದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ದು ಫ್ಲೇವರ್ ಎಲ್ಲ ಎಣ್ಣೆಗೆ ಬಿಟ್ಕೊಬೇಕು. ಈಗ ಸೋಂಪನ್ನ ಸೇರಿಸ್ಕೊಂಬೋಣ ಮತ್ತು ಜೀರಿಗೆ ಎರಡನ್ನೂ ಸೇರಿಸ್ಕೊಂಡು 1-2 ನಿಮಿಷ ಆದರೂ ಅದನ್ನು ಕೂಡ ಫ್ರೈ ಮಾಡ್ಕೋಣ. ಚಾಪ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನ ಈಗ ಸೇರಿಸ್ಕೊಂಬೋಣ. ಈರುಳ್ಳಿನ ಸೇರಿಸ್ಕೊಂಡಾದ್ಮೇಲೆ ಎಲ್ಲಾನು ಒಂದ್ಸರಿ ಈ ರೀತಿ ತಿರ್ಸ್ಕೊಂಡು ಈರುಳ್ಳಿ ಒಂದು 50% ಬಾಯ್ಲ್ ಆಗೋವರೆಗೂ ಇದ್ರ ಮೇಲೆ ಇಟ್ಕೊಳ್ಬೇಕು ಮೀಡಿಯಂ ಫ್ಲೇಮ್ನಲ್ಲಿ. ಭಾಳ ಅಂದರೆ ಭಾಳ ಡೆಲಿಷಿಯಸ್ ಆಗಿರ್ತಾರೆ ಈ ಚಿಕನ್ ಗ್ರೇವಿ. ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಈಗ ಒಂದು 20% ಫ್ರೈ ಆಗಿದೆ. ಈಗ ಇದಕ್ಕೆ ಒಂದು ಚುಟ್ಕೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂತಾ ಇರೋಂಥದ್ದು, ಇಟ್ಕೊಂಡಿದ್ದಂಥ ಶುಂಠಿ ಬೆಳ್ಳುಳ್ಳಿನ ಎರಡನ್ನೂ ಸೇರಿಸ್ಕೊಂಡಿರುವಂಥದ್ದು. ಈಗ ಇದನ್ನು ಸರಿ ಸುಮಾರು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು 2-3 ನಿಮಿಷ ಫ್ರೈ ಮಾಡ್ಕೊಬೇಕು. ಈರುಳ್ಳಿ 40% ಬೆಂದಿದೆ. ಈಗ ಇಟ್ಕೊಂಡಿದ್ದಂಥ ಪುದೀನ ಮತ್ತು ಕೊತ್ತಂಬರಿನ ಸೇರಿಸ್ಕೊಂಬೋಣ. ಸೇರಿಸ್ಕೊಂಡು ಇದನ್ನು ಕೂಡ 1 ನಿಮಿಷ ಇದೇ ರೀತಿ ತಿರ್ಸ್ಕೊಂಡು ಫ್ರೈ ಮಾಡ್ಕೊಬೇಕು. ಈ ಹಂತದವರೆಗೂ ಈರುಳ್ಳಿ ಒಂದು 50% ಅಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇಟ್ಕೊಂಡಿದ್ದಂಥ ಟೊಮಾಟೋನ ಸೇರಿಸ್ಕೊಂಬೋಣ. ಬಾಯ್ಲ್ ಆಗ್ತಾರೋ ಹಂತದಲ್ಲೇ ಇಟ್ಕೊಂಡಿದ್ದಂಥ ಗೋಡಂಬಿನ ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಎಲ್ಲ ಪದಾರ್ಥಗಳನ್ನ ಒಂದ್ಸರಿ ಕಲ್ಸ್ಕೊಂಡು ಆದ್ಮೇಲೆ ಟೊಮಾಟೊ ಮೇಲೆ ಇದ್ದಂಥ ಚಿಪ್ಪೆ ಎಲ್ಲ ಕ್ಲೀನ್ ಆಗಿ ಈಗ ಈ ಹಂತದಲ್ಲೇ ಇದನ್ನ ಒಂದು ಸಪ್ರೇಟ್ ಆಗಿ ಪ್ಲೇಟ್ ನಲ್ಲಿ ಹಾಕಿ ಇಟ್ಕೊಂಡು ತಣ್ಣಗಾಗೋದಕ್ಕೋಸ್ಕರ ಬಿಟ್ಕೊಂಬೋಣ. ಸ್ಟವ್ನ ಈಗ ಟರ್ನ್ ಆಫ್ ಮಾಡ್ಕೊಂಬೋಣ. ಇದನ್ನೆಲ್ಲ ಒಂದು ಸಪ್ರೇಟ್ ಬೌಲ್ ನಲ್ಲಿ ಹಾಕಿ ಇಟ್ಕೊಳ್ಳೋಂಥದ್ದು. ಫ್ರೈ ಮಾಡ್ಕೊಂಡಂತ ಕಡಾಯಿನೇ ತಗೊಂಡಿರೋದು. ಇವಾಗ ಈ ಕಡಾಯಿ ಬಿಸಿ ಆಗಿದೆ. ಇದಕ್ಕೆ ಚಿಕನ್ನ ಸೇರಿಸ್ಕೊಂಬಿಡಿ. ಇದಕ್ಕೆ ಒಂದು ಚೂರು ಎಣ್ಣೆನ ಬಿಟ್ಕೊಳ್ಳುವಂಥದ್ದು. ಈಗ ಎಣ್ಣೆನ ಬಿಟ್ಕೊಂಡು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಇದೇ ರೀತಿ ತಿರ್ಸ್ಕೊಳ್ಳಿ. ಎಣ್ಣೆ ಹಾಕ್ಕೊಳೋದ್ರಿಂದ ತಳ ಹಿಡಿಯೋದಿಲ್ಲ, ಅದಕ್ಕೋಸ್ಕರನೇ ಚಿಕನ್ದು ಎಣ್ಣೆ ಹಾಕೋದು. ಈಗ ಒಂದು ಚೂರಿದು ಬಣ್ಣ ಬದಲಾಗ್ಲಿ ಅಲ್ಲವರೆಗೂ ಇದೇ ರೀತಿ ಇಟ್ಕೊಳ್ಳಿ. ಫ್ಲೇಮು ಆದಷ್ಟು ಫುಲ್ ಮೀಡಿಯಂನಲ್ಲೇ ಇರಬೇಕು, ಇಲ್ದಿದ್ರೆ ಲೋ ಅಲ್ಲಿ ಇರಬೇಕು. ಪೂರ್ತಿಯಾಗಿ ಬಣ್ಣ ಬದಲಾಗಿದ್ದು ಶುರು ಆಗಿದ ತಕ್ಷಣ ಯಾವ ಪ್ರಮಾಣದಲ್ಲಿ ನೀರು ಹಾಕೊಬೇಕು ಅಂದ್ರೆ ಈ ಚಿಕನ್ನು ಸ್ವಲ್ಪ ಮಾತ್ರ ನೋಡಿ ಇಷ್ಟು ಮಾತ್ರನೇ ಮುಳುಗಬೇಕು, ಅಷ್ಟು ಮಾತ್ರ ನೀರು ಹಾಕೊಳ್ಳಿ. ಯಾಕೆಂದ್ರೆ ನಾವು ಇದರಲ್ಲಿ ನೀರನ್ನ ತುಂಬಾ ಸೇರಿಸೋದಿಲ್ಲ. ಈಗ ಇದಕ್ಕೆ ಒಂದು ಚುಟ್ಕೆ ಅಷ್ಟು ಅರಿಶಿನ ಪೌಡರ್ನ ಸೇರಿಸ್ಕೊಂಬೋಣ. ಚೆನ್ನಾಗಿ ಈಗ ಬಾಯ್ಲ್ ಆಗಲಿ. ಸುಮಾರು 8 ನಿಮಿಷ ಇದೇ ರೀತಿ ಇದನ್ನ ಈಗ ಕ್ಲೋಸ್ ಮಾಡಿ ಇಟ್ಕೊಂಬೋಣ. ಲಿಡ್ನ ಕ್ಲೋಸ್ ಮಾಡ್ಕೊಂಬೋಣ. ಚಿಕನ್ನು ಚೆನ್ನಾಗಿ ಬಾಯ್ಲ್ ಆಗಿದ್ದು ಆಯ್ತು. ಸುಮಾರು ಒಂದು 70-80% ಅಷ್ಟು ಬಾಯ್ಲ್ ಆಗಿದೆ. ಇದನ್ನ ಒಂದು ಸಪ್ರೇಟ್ ಬೌಲ್ನಲ್ಲಿ ಹಾಕಿ ಇಟ್ಕೊಂಬೋಣಂಥದ್ದು. ಈ ನೀರು ಸಮೇತನೂ ಇಟ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದಂಥ ಜಾರ್ಗೆ ಹಾಕೊಂಡಿದ್ದೀನಿ. ಈಗ ಇದು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಇದನ್ನ ಈಗ ಗ್ರೈಂಡ್ ಮಾಡ್ಕೋಣ. ಅವಶ್ಯಕತೆ ಬಿದ್ದರೆ ಮಾತ್ರನೇ ಒಂದು ಚೂರು ನೀರು ಹಾಕೊಂಡು ಇದನ್ನ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಣ. ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದಾಯ್ತು. ಇದನ್ನ ಇವಾಗ ಒಂದು ಸಪ್ರೇಟ್ ಬೌಲ್ ನಲ್ಲಿ ಹಾಕಿ ಇಟ್ಕೋಣ. ಚಿಕನ್ ನ ಬಾಯ್ಲ್ ಮಾಡ್ಕೊಂಡಿದಂತ ಕಡಾಯಿನೇ ತಗೊಂಡಿರುವಂತದ್ದು. ಅದಕ್ಕೆ ಒಂಚೂರು ಎಣ್ಣೆನ ಸೇರಿಸ್ಕೊಂಬೋಣ. ಎಣ್ಣೆ ಕಮ್ಮಿ ತಿನ್ನೋರಾದ್ರೆ ಇದಕ್ಕೆ ಬೇಕಾದ್ರೆ ಸ್ವಲ್ಪ ಕಮ್ಮಿ ಕೂಡ ಹಾಕೊಬಹುದು. ಈಗ ಇದಕ್ಕೆ ಕರಿಬೇವನ ಸೇರಿಸ್ಕೊಂಬೋಣ. ಚಟ್ಪಟ ಅಂತ ಅಂತಾರೋ ಅಂತ ಹಂತದಲ್ಲೇ ಧನಿಯಾ ಪೌಡ್ರು, ಚಿಕನ್ ಮಸಾಲ, ಖಾರ ಪೌಡ್ರು, ಅರಿಶಿನ ಪೌಡ್ರು ಒಂದ್ ಸ್ವಲ್ಪ ಹಾಕೊಂಬೋಣ. ಮತ್ತೆ ಒಂದು ಚಿಟಿಕೆ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳುವಂಥದ್ದು. ಎಲ್ಲ ಹಾಕೊಂಡಾದ್ಮೇಲೆ ಒಂಚೂರು ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನ ಇದೇ ರೀತಿ ಫ್ರೈ ಮಾಡ್ಕೋಣ. ಕರ್ಬೇವು ಯಾರಾದ್ರೂ ಸ್ವಲ್ಪ ಜಾಸ್ತಿ ತಿನ್ನೋಂಗಿದ್ರೆ ಇನ್ನೂ ಒಂಚೂರು ಹಾಕೊಳ್ಳಿ. ಕರ್ಮೆ ತಿನ್ನೋಂಗಿದ್ರೆ ಒಂಚೂರು ಕಮ್ಮಿ ಕೂಡ ಹಾಕೊಬಹುದು. ಹಾಕೊಂಡಿದಂಥ ಪದಾರ್ಥಗಳೆಲ್ಲಾನು ಹಸಿ ಸ್ಮೆಲ್ ಹೋಗೋವರೆಗೂ 1-2 ನಿಮಿಷ ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಣ. ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಂಥ ಮಸಾಲಾನ ಸೇರಿಸ್ಕೊಂಬೋಣ. ಎಲ್ಲ ಮಸಾಲ ಹಾಕಾದ್ಮೇಲೆ ಒಂದು ಚೂರು ಎಣ್ಣೆ ಸಪ್ರೇಟ್ ಆಗೋವರೆಗೂ ಇಲ್ಲೇ ಫ್ರೈ ಆಗಬೇಕು. ಈಗ ಮಿಕ್ಸಿನ ತೊಳೆದಿಟ್ಕೊಂಡಿದ್ನಲ್ಲ ಆ ನೀರನ್ನು ಕೂಡ ಒಂಚೂರು ಇದಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ. ಪೂರ್ತಿಯಾಗಿ ಫ್ಲೇಮು ಫುಲ್ ಲೋ ಅಲ್ಲೇ ಇರಲಿ, ಜಾಸ್ತಿ ಇರಬಾರ್ದು. ಯಾವುದೇ ಕಾರಣಕ್ಕೂ ತಲೆ ಆಡ್ಕೊಂಡ್ಬಿಡ್ತಾರೆ. ಸೀದೋಗಿರೋ ವಾಸನೆ ಬಂತು ಅಂದ್ರೆ ಕಂಪ್ಲೀಟ್ ಆಗಿ ರೆಸಿಪಿದು ಪೂರ್ತಿಯಾಗಿ ಟೇಸ್ಟ್ ಚೇಂಜ್ ಆಗ್ಬಿಡ್ತಿದೆ. ಮಾಡ್ಕೊಂಡಿದ್ದಾಯ್ತು. ಜಾರ್ನಲ್ಲಿ ಇತ್ತಲ್ಲ ನೀರು ಅದನ್ನ ಮತ್ತೆ ಸೇರಿಸ್ಕೊಂತೀನಿ. ಎಣ್ಣೆ ಸಪ್ರೇಟ್ ಆಗಿ ಹಸಿ ಸ್ಮೆಲ್ ಹೋಗೋವರೆಗೂ ಹಂತದಲ್ಲಿ ಉಪ್ಪು ಆಗಿದೆ ಅನ್ನೋದನ್ನ ಚೆಕ್ ಮಾಡ್ಕೊಂಬಿಡಿ. ಉಪ್ಪು ಒಂಚೂರ್ನ ಸೇರಿಸ್ಕೊಳ್ಳೋಂಥದ್ದು. ಒಂಚೂರು ನೀರನ್ನು ಕೂಡ ಸೇರಿಸ್ಕೊಂಡ್ಬಿಡ್ತೀನಿ. ಕುದಿಯೋದಕ್ಕೆ ಶುರು ಆಗಿದ್ದಾಯ್ತು. 1-2-3 ನಿಮಿಷ ಆಯ್ತು. ಈಗ ಈ ಹಂತದಲ್ಲೇ
ಚಿಕನ್ನ ಸೇರಿಸ್ಕೊಂಬಿಡೋವಂಥದ್ದು. 80% ಅಷ್ಟು ಚಿಕನ್ನು ಚೆನ್ನಾಗಿ ಬಾಯ್ಲ್ ಆಗಿತ್ತು. ಈಗ ಇನ್ನೊಂದು 20% ಅಷ್ಟು, ಅಂದರೆ ಪೂರ್ತಿಯಾಗಿ ಎಣ್ಣೆ ತೇಲೋವರೆಗೂ ಇದನ್ನು ಬಾಯ್ಲ್ ಮಾಡ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ನಾನು ಒಬ್ಬನೇ ಇರೋದ್ರಿಂದ ನನಗೆ ಕನ್ಸಿಸ್ಟೆನ್ಸಿ ಸಾಕು. ಚಪಾತಿ ಜೊತೆಲಿ ಆಗಿರ್ಬೋದು, ಪರೋಟ ಜೊತೆಲಿ ಆಗಿರ್ಬೋದು, ಇಲ್ದಿದ್ರೆ ರೈಸ್ ಜೊತೆಲೂ ಅಷ್ಟೇ, ಬಿರಿಯಾನಿ ಜೊತೆಲೂ ಅಷ್ಟೇ, ಭಾಳ ಅಂದರೆ ಭಾಳ ಚೆನ್ನಾಗಿರ್ತಿದೆ. ಕಬ್ಬಿಣದ ಕಡಾಯಿನಲ್ಲಿ ಇಟ್ಕೊಂಡ್ಬೇಕಾದ್ರೆ ಸೆಂಟ್ರಲ್ಲಿ ಈ ರೀತಿ ತಿರ್ಸ್ಕೊಬೇಕು, ಒಂದೊಂದ್ಸರಿ ತಳ ಅಂಟ್ಕೊಂಡ್ಬಿಡ್ತಿದೆ. ನಾನ್ ಸ್ಟಿಕ್ ಆದರೆ ನಮ್ಗೇನು ಪ್ರಾಬ್ಲಮ್ ಇರಲ್ಲ. ಸ್ಟವ್ನ ಟರ್ನ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮತ್ತೆ ಇದ್ರ ಮೇಲೆ ಏನು ಪ್ಯಾನ್ನ ಮುಚ್ಚಬಾರ್ದು, ಇದೇ ರೀತಿ ಓಪನ್ ಆಗಿರಲಿ. ಕೂಡ ಯಾರಾದರೂ ಹೊಸಬ್ರ ಇದ್ರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರ್ತೋಗ್ಬೇಡಿ ಅಂತ ಹೇಳ್ತಾ, ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.